ಈ ಕಾಲಕ್ಕೆ ಇದೋ ಜಾಂಬವನೇ ತಲೆ ಬಾಗಿದ್ದಾನೆ, ಕೈ ಜೋಡಿಸಿದ್ದ. ನಿನ್ನಲ್ಲಿ ಎನ್ನಲ್ಲಿ ಹುದುಗಿದಂತಹ ಕೆಲವಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನಿರೀಕ್ಷಿಸುತ್ತಾನೆ. ಅದು ಪ್ರಭು ಸ್ಥಿರ ಚರಾದಿಗಳಲ್ಲಿಯೂ ವ್ಯಾಪಿಸಿಕೊಂಡಿರುವ, ಎಲ್ಲವನ್ನೂ ತನ್ನೊಳಗೆ ಹುದುಗಿಸಿಕೊಂಡಿರುವ ಬ್ರಹ್ಮಾಂಡೋದರ ಭರಿತರು ನೀನು ಹೌದೋ ಅಲ್ಲವೋ ಇದನ್ನು ತಿಳಿಯುವ ಆತುರ ಕಾತರಗಳು ಚಿತ್ತ. ಒಂದು ವೇಳೆ ಹೌದು ಎಂದಾದರೂ ಹೇಳಬೇಕು, ಅಲ್ಲ ಎಂದಾದರೆ ಈ ಜಾಂಬವನಿಗೆ ಸೋಲಾಗುವುದಕ್ಕೆ ಕಾರಣ ಅದನ್ನು ಹೇಳುವೀರ. Rama
ಪತಯೇ ನಮಃ. ರಾಮ ಓ ದಶರಥ ನಂದನ ದಶಶಿರ ಮರ್ದನ ಗುಣ ಸಾರ್ವಭೌಮ ಪರಮ ನಿಸೀಮ ಭೀಮ ಪರಾಕ್ರಮ ನೀಲ ನಿವಾಂಗ ಕೋಮಲ ಶ್ರೀರಾಮ ಓ ಎನ್ನ ಆರಾಧ್ಯ ದೇವರು ಎನ್ನ ಮನಸ್ಸಿನೊಳಗೆ ಎನ್ನ ಹೃದಯದೊಳಗೆ ಎನ್ನ ನಾಲಿಗೆಯಲ್ಲಿ ಎನ್ನ ರೋಮರಾಜುಗಳಲ್ಲಿ ಕ್ಷಣ ಕ್ಷಣವು ರಾಮ 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 ಅಂತ ಹೇಳಿಕೊಂಡು ಈ ಹೊತ್ತಿಗೆ ಈ ಮಂಗಲ ಮುಹೂರ್ತಕ್ಕೆ ನಿನ್ನ ದಿವ್ಯಾಕಾರವನ್ನು ಕಾಣುವಂತಹ ಪರಮ ಸೌಭಾಗ್ಯವನ್ನು ಇವರಿಗೆ ಕರುಣಿಸಿದೆಯಲ್ಲ. ಓ ಸೀತಾಪತಯೇ ದೇವರೇ, ಇದೋ ನಿನ್ನ ಕೋಮಲ ಚರಣಗಳಿಗೆ ಶಿರಬಾಗಿದ್ದೇನೆ. ಎನ್ನನ್ನು ಉದ್ಧರಿಸಬೇಕು. ಶರಣ ಶರಣ ಅವಧರಿಯಲಿ ಪಿಂದಕ್ಕೆ ಯಾಕೆ ಸ್ವಾಮಿ ಈ ರೀತಿಯಾಗಿ ನೀವು ಆಡುತ್ತಾ ಇದ್ದೀರಿ? ಯಾಕೆ ಇನ್ನೂ ನಿಮ್ಮ ಅಂತರಂಗದಲ್ಲಿ ಬೇಸರ ಹೇಳಿ? ತಪ್ಪಾಗಿ ಹೋಯಿತು. ಚರಡು ಮೃಗ ನೀವು ಎನ್ನುವ ಹಾಗೆ ಭಾವಿಸುತ್ತಾ ಕೀಳರಿಮೆಯನ್ನು ನಿಮ್ಮಲ್ಲಿ ನೀವು ಮಾಡಿಕೊಳ್ಳಕೂಡದು. ಓಹೋ, ನಿಮ್ಮ ಇಂಗಿತವನ್ನು ಅರ್ಥವಿಸಿಕೊಂಡೇ ನಾನು ಇಲ್ಲಿಗೆ ಬಂದವನು. ಜಾಂಬವ ದೇವರೇ, ತ್ರೇತಾಯುಗದ ಕಾಲದಲ್ಲಿ ಶ್ರೀರಾಮಚಂದ್ರಮನಾದಂತಹ ನಾನು ಸರಯೂ ನದಿಯಲ್ಲಿ ನಿರ್ಯಾಣವನ್ನು ಹೊಂದುವ ಕಾಲಕ್ಕೆ ನೀವು ಹನುಮಂತ ಮೈಂದ ದ್ವಿವಿಧರು ಕೇಳಿದ್ದುಂಟು. ಹೌದು ಸ್ವಾಮಿ, ನಿನ್ನ ದರ್ಶನದ ಸೌಭಾಗ್ಯ ಯಾವಾಗ ಎನ್ನುವ ಹಾಗೆ. ಆಗಲೇ ನಾನು ಆಡಿದ್ದೇನೆ, ಕೊರಗಬಾರದು ನೀವು ಯುಗ ಯುಗಗಳಲ್ಲಿಯೂ ದರ್ಶನವನ್ನಿತ್ತು ನಿಮಗೆ ನಾನು ಅನುಗ್ರಹಿಸುತ್ತೇನೆ ಎನ್ನುವ ಹಾಗೆ. ಆಡಿದರೆ ಸಾಲದು ನೋಡಿ, ಮಾತು ಕೃತಿಯ ರೂಪದಲ್ಲಿ ಒದಗಬೇಕು ಎಂಬ ನ್ಯಾಯೇಣ
ಈ ದ್ವಾಪರಾಯುಗದಲ್ಲಿ ವಸುದೇವ ದೇವಕಿಯರಿಗೆ ಕಂದನಾಗಿ ಅಷ್ಟಮಿಯಳು ಅರ್ಧರಾತ್ರಿಯಲ್ಲಿ ಜನಿಸಿದ ಕೃಷ್ಣಾಭಿಧಾನದಿಂದ ಮೆರೆಯುತ್ತಾ ಇದ್ದೇನೆ. ಇಂದಿನ ದಿನ ನಾನೇನು ಹೊರಗಿನಿಂದ ಇಲ್ಲಿಗೆ ಬಂದದ್ದಲ್ಲ ಜಾಂಬವರೇ. ಅಲ್ಲ, ನಿಮಗೆ ಸ್ವಲ್ಪ ಬೇಗ ಬರಬಹುದಿತ್ತಲ್ಲ, ನನ್ನ ಕೂಗು ಯಾಕೆ ಕೇಳಿಸಲಿಲ್ಲ? ಬೇಗ ಹೇಗೆ? ದಿವಸ ಆಯ್ತು ನಿಮ್ಮನ್ನು ನೋಡಬೇಕು ಅಂತ. ನೀವು ಯಾವಾಗ? ನಾನು ಎಲ್ಲಿ ಹೋದರೂ ಕೂಡ ನಿಮ್ಮ ಸಾನ್ನಿಧ್ಯದಲ್ಲೇ ಇರ್ತೇನೆ ಎನ್ನುವುದಕ್ಕೆ ಕಾರಣ ಏನು ಹೇಳಿ? ಇಂದಿನ ದಿವಸದಲ್ಲಿ ನಾವು ನಿಮ್ಮ ಅಂತರಂಗದಿಂದಲೇ ಹೊರ ಬಂದದ್ದು. ಓ, ನಿಮ್ಮಲ್ಲೇ ನನ್ನನ್ನು ಇಟ್ಟುಕೊಂಡು ಮತ್ತೆ ಎಲ್ಲೆಲ್ಲಿ ಯಾಕೆ ಹುಡುಗುತ್ತೀರಿ ಜಾಂಬವರೇ? ನನ್ನ ಅಂತರ್ಯದಲ್ಲಿಯೇ ಇದ್ದವರು ನೀವು. ರಮಾಯತೆ ಇತಿ ರಾಮಃ. ಯಾರು ಯಾರೆಲ್ಲರನ್ನೂ ರಮಿಸುತ್ತಾರೋ ಅವರ ಅಂತರಂಗದಲ್ಲಿ ರಾಮನ ಸಾನ್ನಿಧ್ಯ ಇದೆ ಎನ್ನುವುದು ನೀವೇನು ತಿಳಿಯದವರೇ ಹೇಳಿ? ಅಂದಿನ ಮಾತನ್ನು ಉಳಿಸುವುದಕ್ಕಾಗಿ ಇಂದಿನ ದಿವಸದಲ್ಲಿ ನಾನು ಬಂದಿದ್ದೇನೆ. ಜಾಂಬವರೇ, ಕೃಷ್ಣನಾಗಿ ಉದಿಸಿದಂತಹ ಈ ಸಂದರ್ಭಕ್ಕೆ ನನಗೊಂದು ಅಪವಾದ ಬಂದಿದೆ ಜಾಂಬವರೇ. ನಿಮಗೆ ಅಪವಾದ? ಹೌದು. ಯಾರು ಅಂತ ಹೇಳಿದವರು ನಿಮಗೆ ಅಪವಾದ ಹಾಕುವರು? ಅಯ್ಯೋ, ನನಗೆ ಅಪವಾದ ಹಾಕುವವರನ್ನು ನೀವು ನಿಗ್ರಹಿಸಬೇಕಾದದ್ದಿಲ್ಲ. ನಾನೇ ಅದನ್ನು ನಿವಾರಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದಿದ್ದೇನೆ. ಕಾಣುತ್ತಾ ಇದೆಯಲ್ಲ ಆ ತೊಟ್ಟಿಲ ಹುರಿಯಲ್ಲಿ ಮಣಿ. ಹೌದು. ಆ ಮಣಿಯಿಂದಲಾಗಿಯೇ ನನಗೆ ಅಪವಾದ. ಆ ಮಣಿಯನ್ನು ಅಪಹರಿಸಿ ಸಖನಾದಂತಹ ಪ್ರಸೇನನ್ನು ನಾನೇ ಕೊಂದಿದ್ದೇನೆ ಎನ್ನುವ ಹಾಗೆ ವದಂತಿ ಹಬ್ಬಿ ಹೋಗಿದೆ. ಅಂದು ನಮ್ಮ ಕಾಲದಲ್ಲಿ ಎಲ್ಲ ಒಂದು ಕೆಲಸ ಮಾಡಬೇಕಾದ್ರೆ ವಿಮರ್ಶೆ ಮಾಡ್ತಿದ್ರು, ಸತ್ಯವನ್ನು ಹುಡುಕುತ್ತಿದ್ರು. ಈಗ ಸತ್ಯವೂ ಬೇಡ, ಅಲ್ಲ, ಕಾಲ ಬದಲಾಗಿ ಹೋಯಿತು. ಯಾಕಂದ್ರೆ ಇನ್ನೊಂದು ಸತ್ಯ ದರ್ಶನಕ್ಕಾಗಿ ಈ ವಿಮರ್ಶೆ ಮಾಡಲಿಲ್ಲ. ನಾನು ಬಾರದೇ ಇರುತ್ತಿದ್ರೆ ನಿಮಗೆ ಸಂದರ್ಶನವಾಗುತ್ತಿರಲಿಲ್ಲ. ಆದ್ರೆ ಅದಕ್ಕಾಗಿ ನಾನು ಅದನ್ನು ಈ ರೀತಿಯಲ್ಲಿ ಪರೀಕ್ಷಿಸುತ್ತಾ ಬಂದಿದ್ದೇನೆ. ಆದ್ರೆ ನಿಮ್ಮಲ್ಲಿ ನಾನು ಕಾಳಗವನ್ನು ಕೊಟ್ಟು ನನಗೆ ಜಾಂಬವರೇ, ರಾಮನಾದಂತಹ ನನಗೂ ಹಾಗೂ ರಾವಣನಿಗೆ ಯುದ್ಧ ನಡೆಯುವ ಕಾಲಕ್ಕೆ ಹೇಗಾಯ್ತು ಜಾಂಬವರೇ ಎನ್ನುವ ಮಾತನ್ನು ಕೇಳಿದಾಗ ಅದಂತದ್ದು ಯುದ್ಧ ಹೋರಾಡುವುದಾದರೆ ನಿಮ್ಮೊಂದಿಗೆ ಹೋರಾಡಬೇಕು ಎನ್ನುವ ಮಾತನ್ನು ನೀವು ಆಡಿದ್ದೀರಿ. ಆ ಕಾಲದಲ್ಲಿ ಗೊತ್ತಿದೆಯೋ ನಿಮಗೆ? ಒಂದು ಬಂದದ್ದು ಹೌದಾ? ಬಂದ ಮೇಲೆ ಅದನ್ನು ಪೂರೈಸಬೇಕಾದದ್ದು ನಮ್ಮ ಕರ್ತವ್ಯ. ನೀವು ಅಂತರಂಗದಲ್ಲಿ ಯಾವುದನ್ನು ಆಲೋಚಿಸುತ್ತೀರೋ ಅಥವಾ ಯಾವುದನ್ನು ಆಡುತ್ತೀರೋ ಅದನ್ನು ಯೋಜನೆಯಾಗಿ ಪರಿವರ್ತಿಸಗೊಳಿಸುವುದು ದೈವನಾದಂತಹ ನನ್ನ ಕರ್ತವ್ಯ. ಅದಕ್ಕಾಗಿ ಭಕ್ತರೋದ್ಧಾರದ ದೃಷ್ಟಿಯಲ್ಲಿ ನಾನಿಂದು ಕಾಳಗವನ್ನು ಕೊಟ್ಟಿದ್ದೇನೆ. ಹೇಗಾಯ್ತು ನಿಮಗೆ? ಸಂತೋಷ ಆಯ್ತು ತಾನೇ? ಮಣಿಯನ್ನು ನನಗೆ ನಿನ್ನೊಡನೆ ಕುಳಿದು ನಾದ ಪರ ಪರಿಗರಕ್ಕೆ ಸುದೆಯ ಸ್ವೀಕರಿರುವುದು ಜಾಪವತಿ ಎಂಬವಳ ಸ್ವೀಕರಿರುವುದು ಪಾದದರ್ಶನದಿಂದ ಧನ ಧನ ಏನು ದಶೀಲ ಬಂಗಾರ ಮನಿಗೆ ಗೆಲುವಿದೆ ಶ್ರೀಲ ಬಂಗಾರ ಮನಿಗೆ ಆದಿದೆ
ಧನ್ಯನಾದ ಸ್ವಾಮಿಯೇ, ಧನ್ಯನಾದ. ಆದಿದೇವರ ದೇವರೀನು ಹಾ ನಿನ್ನೊಳಗೆ ಯುದ್ಧವನ್ನು ಮಾಡಿದೆ ಅನ್ನುವಂತಹ ಆ ವೇದನೆ ಸಂಕಟ ನನ್ನಲ್ಲಿ ಒಂದು ಕ್ಷಣಕ್ಕೆ ಬಾಧಿಸಿದ್ದು. ಹಾ ಶರಣನನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಎರಡೂ ಕರಗಳನ್ನೆತ್ತಿ ನನ್ನನ್ನು ಅನುಗ್ರಹಿಸುವುದಕ್ಕೆ ಮುಂದಾದ ಮೇಲೆ ನನಗಾದಂತಹ ಸಂತೋಷ ಅಲ್ಲ, ಹಾ ಆತ್ಮಾನಂದ ಅಷ್ಟಿಷ್ಟಲ್ಲ. ದೇವರೇ, ಸನ್ನಿಧಾನದಲ್ಲಿ ನನ್ನ ಒಂದೆರಡು ಅರಿಕೆಗಳು. ಖಂಡಿತವಾಗಿಯೂ ನಿಮಗೆ ಅಪವಾದ ಬಂತಲ್ಲ? ಹೌದು. ಮಣಿನ ಇದೆಲ್ಲ ಯಾವುದು ಎಲ್ಲಿಗೆ ಸೇರಬೇಕು ಅದು ಅಲ್ಲಿಗೇ ಸೇರಬೇಕು. ಇದು ಸೂರ್ಯನಾರಾಯಣನಿಂದ ಸಿಕ್ಕಿದ್ದು. ಹೌದು. ಸೂರ್ಯನಾರಾಯಣನ ನಿನಗೆಲ್ವ ಹೆಸರು? ಹಾ ಮೋದದಿಂದ ಕೊಡ್ತಾ ಇತ್ತು. ಹಾಗಾದ್ರೆ ಇದು ನಾನು ದುಡಿದದ್ದಕ್ಕೆ. ಭಕ್ತಿಯ ಹೌದು. ಇಲ್ಲಿಗೆ ಮುಗಿಲಿಲ್ಲ. ಅಪವಾದವನ್ನು ನಿವಾರಿಸುವುದಕ್ಕಾಗಿ ನಾನು ಇಷ್ಟರವರೆಗೆ ದುಡಿದದ್ದಕ್ಕೆ ನನ್ನ ಮಣಿ ನನಗೆ ಸಿಕ್ಕಿತ್ತು ಅಂತ. ಇಲ್ಲಿಗೆ ಮುಗಿಲಿಲ್ಲ. ಎನ್ನ ಮಗಳಾದಂತಹ ಜಾಂಬವತಿಯೊಬ್ಬಳಿದ್ದಾಳೆ, ಅವಳನ್ನು ನಿನಗೆ ಕೊಡ್ತೇನೆ. ನನಗೆ ಕೊಡ್ತೀನಿ. ಜಾಂಬವತಿ ಯಾರು ಅಂತ ಕೇಳ್ತೀರಾ? ಹೀಗೆ ಕೊಡ್ತೀಯ? ಮದುವೆ ಆಗಲಿಲ್ಲ ನನಗೆ, ಮಕ್ಕಳು ಅಂತ ಕರೀಲಿಲ್ಲ ನಾನು. ಸಂಸಾರದ ಬಂಧನದಲ್ಲಿ ಸಿಲುಕಿದವ ಅಲ್ಲ. ಒಂದು ದಿವಸ ಕಾಡಿನಲ್ಲಿ ಸಂಚರಿಸುವ ಕಾಲಕ್ಕೆ ರೋದನ ಕೇಳಿತು. ನೋಡಿದರೆ ಹುಡುಗಿ ಹೆಣ್ಣು ಕೂಸು ಸಾಕಿ ಸಲಕಿದೆ. ಹೆಸರಲ್ಲ ಎಂಥದ್ದು ಕರ್ಮ ಇಡೋದು. ಜಾಂಬವಂತ ಸಾಕಿದ್ದು ಜಾಂಬವತಿ. ಅಷ್ಟೇ ಹೆಸರಿಷ್ಟೇ. ಬೆಳೆದು ದೊಡ್ಡವಳಾಗುತ್ತಾ ಇದ್ದ. ಅದು ಮಗು ಒಂದಿತ್ತಲ್ವ ಆಚೆವ ಹುಡುಗ. ಅದಾಮೇಲೆ ನಾನು ಕಾಡಿನಲ್ಲಿ ಹೋಗುವಾಗ ಸಿಕ್ಕಿದವ ಮತ್ತೊಬ್ಬ. ನಾನು ಬೇಡ ಬೇಡ ಅಂತ ಹೇಳಿದ್ರೆ ನೋಡಿ ಅಲ್ಲಿಗೆ ನನ್ನನ್ನು ಎಳೆಯುವುದು. ಆದರೆ ಅವನಿಗೆ ಪ್ರವೀಣ ಅನ್ನುವ ಹಾಗೆ ಹೆಸರಿಟ್ಟಿದೆ. ಒಳ್ಳೆಯ ಹೆಸರು. ಈ ಹೊತ್ತಿಗೆ ಎನ್ನ ಮಗಳನ್ನು ನಿಮ್ಮ ಜೊತೆಯಲ್ಲಿ ಇಡ್ತಾ ಇದ್ದೆ. ಆ ಜಾಂಬವತಿಯ ಕಲ್ಯಾಣವಾಗುವುದಿದ್ರೆ ಅದು ಎನ್ನ ಆರಾಧ್ಯ ದೇವರ ಜೊತೆಯಲ್ಲಿ. ಆದ್ದರಿಂದ ಮಣಿಯನ್ನು ಕೊಟ್ಟು ಮಗಳನ್ನು ಇತ್ತು ಶರಣು ಶರಣು ಎಂದ. ಜಾಂಬವರೇ, ಶ್ರೀರಾಮಚಂದ್ರಮ ಏಕಪತ್ನಿ ವ್ರತಸ್ಥನೇ ಹೌದು. ಹಾಗಿರುವಾಗ ಈ ರೂಪದಲ್ಲಿ ನಾನು ನಿನ್ನ ಮಗಳನ್ನು ನಾನು ವರಿಸಕೂಡದು. ಕೃಷ್ಣನಾಗುತ್ತೇನೆ. ಜಾಂಬವತಿ ಅವಳಿಗೆ ಎಷ್ಟು ನಾಚಿಕೆ ನೋಡು. ಬೇಡ ಜಾಂಬವರೇ, ಅವಳು ಗುಹೆಯಿಂದ ಹೊರಗೆ ಬೇಡ ಬೇಡ. ಇವತ್ತು ನಾನು ಕರ್ಕೊಂಡು ಹೋಗ್ತೇನೆ, ನಾಳೆ ಗೃಹ ಪ್ರವೇಶ ಮಾಡ್ತೇನೆ. ನಾಳೆ ಗೃಹ ಪ್ರವೇಶ. ಈ ಗೃಹ ಪ್ರವೇಶವನ್ನು ನಾಳೆ ನನಗೆ ನೋಡ್ಬೇಕು. ಆದಿ ಖಂಡಿತ ನೀವು ಬರ್ಬೇಕು. ಯಾರು? ದ್ವಾರಕಾವತಿ. ಬರ್ತೇನೆ ಹೋಗ್ತೇನೆ, ನಿಲ್ಲಿ ಅಂತ ಹೇಳಬಾರ್ದು. ನಾನು ಇದ್ರೆ ಎಷ್ಟು ಸಮಯ ನಮಗೆ ಆಕೆ ಸ್ವಾಮಿ. ಆಯ್ತು, ಶುಭವಾಗಿ. ಜಯ 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 ಜಯ.
ಏನು ಮಾಡೋಣ ಪುರಹರನವ ತಪವ ಕೆಡಿಸೆಂದು ಬೋಧಿಸಲು ತ್ವರಿತದಲ್ಲಿ ನಡೆಯಲು ಸುರಭ ಕುಸುಮಾವತಿಯ ಪಟ್ಟಣಕ್ಕೆ ಹರಿರೂಪಿಸಿ ತೆರಳಲಿದ್ದಲು. ಮಾಡಿದ ಕರ್ಮಫಲಕ್ಕನುಗುಣವಾಗಿ ಈ ಹೊತ್ತು ಕಷ್ಟವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು? ಯೋಚನೆ ಮಾಡಿದಾಗ ತಿಳಿಯುತ್ತಾ ಇದೆ, ನಿರೀಶ್ವರ ಯಾಗದಲ್ಲಿ ಪಾಲ್ಗೊಂಡ ಪರಿಣಾಮವೇ ಹೀಗಾಗುವುದಕ್ಕೆ ಸಾಧ್ಯವಾಯಿತು. ಹಿಂದೆ ಲಕ್ಷ ಮಾಡುವಂತಹ ಯಾಗದಲ್ಲಿ ನಾವೆಲ್ಲವರು ಪಾಲ್ಗೊಂಡವರು ಸತ್ಯ. ಆದರೆ ಅದು ಸತೀದೇವಿ ಬೆಂದು ಹೋದ ಕಾಲಕ್ಕೆ ವೈರಾಗ್ಯವನ್ನು ತಾಳಿದ ಪರಮೇಶ್ವರ ಹಿಮಾಲಯದ ತಪ್ಪಲಲ್ಲೆಲ್ಲೋ ತಪಸ್ಸನ್ನು ಮಾಡ್ತಾ ಇದ್ದಾನಂತೆ. ಅದೇ ಕಾಲಕ್ಕೆ ತಾರಕನೆನ್ನುವ ದುಷ್ಟ ದೇವಲೋಕಕ್ಕೆ ದಾಳಿಯನ್ನು ಮಾಡಿದ, ನಮ್ಮನ್ನೆಲ್ಲ ಬಡಿದಟ್ಟಿದ. ನಿರ್ಗತಿಗರಾಗಿ ಬರಿಗೈಯಿಂದ ಅದು ಎಲ್ಲೆಲ್ಲೋ ಅಲೆಯುತ್ತಾ ನೇರವಾಗಿ ಸತ್ಯಲೋಕವನ್ನು ಸೇರಿದರೆ ಬ್ರಹ್ಮದೇವರಾಡಿದ ಮಾತೇನು ನಮ್ಮಿಂದ ಪರಿಹರಿಸುವುದಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ಅದು ವೈಕುಂಠವನ್ನು ಸೇರು, ನಾರಾಯಣ ಪರಿಹರಿಸುವುದಕ್ಕೆ ಶಕ್ತರಿದ್ದಾನೆ ಎಂಬ ಹಾಗೆ ನಾರಾಯಣನ ಬಳಿಗೆ ಹೋದ್ರೆ ನಮ್ಮ ಕೈಯಲ್ಲೂ ಈ ಕಾರ್ಯ ಸಾಧ್ಯ ಇಲ್ಲ. ದುಷ್ಟರಾಗಿರುವಂತಹ ತಾರಕ ಅಳಿಯಬೇಕೆಂದಾಗಿದ್ರೆ ಮಗನಾಗಿರುವಂತಹ ಮನ್ಮತಾಯಿ ಈ ಕಾಲಕ್ಕೆ ಪ್ರಯತ್ನ ಮಾಡಬೇಕು. ಅವನ ಶರಗಳಿಂದ ಪರಮೇಶ್ವರನ ತಪಸ್ಸು ಕೆಟ್ಟರೆ ಮಾತ್ರವೇ ಮುಂದೆ ನಿಮಗೆ ಶ್ರೇಯಸ್ಸಾಗುವುದಕ್ಕೆ ಸಾಧ್ಯ ಅಂದ. ಅಲ್ಲಿಂದ ಹೊರಟು ನೇರವಾಗಿ ಕುಸುಮಾವತಿಯೆಡೆಗೆ ನಡೆಯುತ್ತೇನೆ. ಸತ್ಯ ರಾಮಚಕ್ರೇಶ್ವರನ ಮೂಲಕ ಜಗದೊಳಗತಿ ಶ್ರೇಷ್ಠ ಬಿಲ್ಗಾರ ಜಾಣ ಬಿಲ್ಗ ಎನ್ನುವಂತಹ ನೆಗಳತಿಗೆ ಪಾತ್ರನಾಗುವುದಿದ್ರೆ ಅದು ಈ ಮನ್ಮಥನಿಗೆ ಸೇರ್ಬೇಕು. ಸತ್ಯ. ಯಾಕೆ ಹೇಳು? ಸತ್ವಶಾಲಿಗಳಾಗಿದ್ದವರು ತಮ್ಮದಾಗಿರುವಂತಹ ಸಾಧನೆಯನ್ನು ಪೂರೈಸುವಲ್ಲಿ ಯಾವುದೇ ಪರಿಕರಗಳನ್ನು ಉಪಯೋಗಿಸಿಕೊಳ್ಳುವುದಿಲ್ಲ.
ಅಂತವರ ಸಾಲಿಗೆ ನನ್ನ ಹೆಸರು ಸೇರಿಸಬೇಕು. ಸಾಧನೆ ಮಾಡಿದವರನ್ನು ಬೇಕಾದಷ್ಟು ಕಣ್ಣು ಮುಂಭಾಗದಲ್ಲಿ ಕಾಣುತ್ತಾ ಇದ್ದೇವೆ. ನಾನು ಯಾಕೆ ನೋಡಿದ್ದೀಯಾ, ನಾನು ಹಿಡಿದಿರುವಂತಹ ಆಯುಧ ಬಿಲ್ಲು ಯಾವುದೇ ಲೋಹದಿಂದ ನಿರ್ಮಾಣ ಮಾಡಿದ್ದಲ್ಲ, ಕಬ್ಬಿನ ಬಿಲ್ಲು. ಮರಿದುಂಬಿಗಳಿಂದಲೇ ನೇಯಲ್ಪಟ್ಟಂತಹ ಸಿಂಜಿನಿ, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲಾತ್ಮಲ 5 ಹೂಬಾಣಗಳು. ಸಾಮಾನ್ಯವಾಗಿ ಬಾಣ ಪ್ರಯೋಗವಾದಂತಹ ಸಂದರ್ಭದಲ್ಲಿ ಏನಾಗುತ್ತದೆ ಹೇಳು? ಒಂದಿದ್ದದ್ದು ಎರಡಾಗುತ್ತದೆ. ಆದ್ರೆ ನನ್ನ ವಿಶೇಷತೆ ಹಾಗಲ್ಲ, ಮತ್ತೆ ಎರಡಿದ್ದದ್ದು ಒಂದಾಗುತ್ತದೆ. ತತ್ಪರಿಣಾಮವಾಗಿ ಮೂರನೆಯದು ಸೃಷ್ಟಿಯಾಗುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಹಾಗಿದ್ರೆ ಬ್ರಹ್ಮದೇವನ ಸೃಷ್ಟಿ ಕಾರ್ಯದ ಜೊತೆಯಲ್ಲಿ ಈ ಮನ್ಮಥನ ಅನುಗ್ರಹವು ಅತಿ ಅಗತ್ಯ. ಯಾಕೆ ದೂರ ಸರಿತಾ ಇದೆಯಾ? ಹತ್ತಿರ ಬಾರಿ, ಬನ್ನಿ ಬನ್ನಿ, ನಾನು ಆಲಿಂಗಿಸಿ ಹೀಗೆ ಬನ್ನಿ. ಸ್ವಾಮಿ, ಏನೇ ಅದು? ಏನು ಸ್ವರ ಕೇಳ್ತಾ ಇದೆ? ಯಾರೋ ಬಂದ ಹಾಗಿದೆ. ಯಾರೋ ದಾರಿಲಿ ಹೋಗೋರಾಗಿರಬಹುದು. ಸ್ವರವನ್ನು ಆಲಿಸಿದ್ದೇನೆ. ದಾರಿ ಹೋಗರಲ್ಲ, ಮತ್ತೆ ಪರಿಚಿತ ಸ್ವರ. ಪರಿಚಿತ ಹೊತ್ತಲ್ಲದ ಹೊತ್ತಿಗೆ ಬಂದು ತೊಂದರೆ ಕೊಡುವ ಯಾರು? ಯಾರು? ಅದು ದೇವೇಂದ್ರನ ಸ್ವರ ಅಲ್ವೇ? ದೇವೇಂದ್ರ, ಸ್ವಲ್ಪ ಬಾಗಿಲು ಸರಿಸು. ದೇವೇಂದ್ರ ಬಂದಿದ್ದಾರೆ. ಹೌದು, ಏನು ಅಂತ ನಾನು ವಿಚಾರಿಸ್ತೀನಿ. ಸ್ವಲ್ಪ ಒಳಗಿರ್ತೀಯ? ಆದಷ್ಟು ಬೇಗ ಕಳುಹಿಸಿಕೊಡಿ. ಸುರಪತಿ, ಸುರಲೋಕದಲ್ಲಿರಬೇಕಾಗಿರುವಂತಹ ದೇವೇಂದ್ರ, ವಿರಾಜಮಾನನಾಗಿ ವಿಜೃಂಭಿಸಬೇಕಾಗಿರುವಂತಹ ನೀನು ಇಂದು ಈ ಕುಸುಮಾವತಿ ಪಟ್ಟಣದಲ್ಲಿ ಬರಬಾರದು ಅಂತಲ್ಲ, ಹಾಗಂತ ಬರಬೇಕಾದಂತಹ ರೀತಿಯಲ್ಲಿ ನೀನು ಬಂದವನಲ್ಲ. ನಿನ್ನ ಮುಖವನ್ನು ನೋಡಿದ್ರೆ ಯಾವುದೋ ಒಂದು ದುಗುಡ ನಿನ್ನನ್ನು ಆವರಿಸಿಕೊಂಡಿದೆ. ಹೌದೇ? ತಿಳಿಯುವುದಕ್ಕೆ ಸಾಧ್ಯ ಆಗುತ್ತಾ ಇದೆ. ಕಾರಣ ಇಲ್ಲದೆ ನೀನೇನು ಬರುವವನಲ್ಲ. ಸುರಪತಿ, ಏನು ಕಾರಣ ಬಂದೆ? ನನ್ನಿಂದ ಏನು ಕಾರ್ಯ ಆಗಬೇಕು? ಯಾಕೆ ಹೀಗಿದ್ದೀಯ? ನನ್ನಲ್ಲೇ ಹೇಳಬಾರದೆ? ನಾನಿಲ್ಲಿಗೆ ಬರಬೇಕಾಗಿದ್ರೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ. ನೇರವಾಗಿ ಕುಸುಮಾವತಿಯನ್ನು ನಾನು ಸೇರಿಕೊಳ್ಳುವುದಕ್ಕೆ ಶಕ್ತನಿದ್ದೇನೆ. ಯಾರು ದೇಹಿ ಎಂಬ ಹಾಗೆ ಬಂದು ನಿನ್ನಲ್ಲಿ ಯಾಚಿಸ್ತಾರೋ ಅಂತವರಿಗೆ ನೀನು ಇಲ್ಲ ಅಂತ ಹೇಳುವ ವ್ಯಕ್ತಿ ಅಲ್ಲ. ನೀನು ಕೃಪಾಶರದಿ, ಗಗನಂ ಗಗನಾಕಾರ ಸಾಗರೋ
ಸಾಗರೋಪಮ. ನಿನ್ನಲ್ಲಿ ಯಾರು ದೀನರಾಗಿ ಬರ್ತಾರೋ ಅಂತವರನ್ನು ಉತ್ತರಿಸುವಂತಹ ಶಕ್ತಿ ನಿನಗಿದೆ. ಇಂದು ನಾನು ಬರುವುದಕ್ಕೆ ಕಾರಣವಿದೆ. ಏನು ಇಂದು ಪದಭ್ರಷ್ಟನಾಗಿದ್ದೇನೆ. ಎಲ್ಲೆಲ್ಲೋ ಅಲೆಯುತ್ತಾ ನೇರವಾಗಿ ಸತ್ಯಲೋಕಕ್ಕೆ ಹೋದೆ. ನನ್ನ ಕಷ್ಟವನ್ನು ಅವರಲ್ಲಿ ಬಿತ್ತರಿಸಿದಾಗ ನನ್ನಿಂದ ಈ ಕಾರ್ಯವಾಗುವುದಕ್ಕಿಲ್ಲ, ಹೋಗು ವೈಕುಂಠವನ್ನು ಸೇರು. ದುಷ್ಟನಾಗಿರುವಂತಹ ತಾರಕನನ್ನು ವಧಿಸುವುದಿದ್ರೆ ಆ ಮಹಾವಿಷ್ಣುಪನೇ ಶಕ್ತ ಅಂತ ಬ್ರಹ್ಮದೇವ ಹೇಳಿದ. ಬ್ರಹ್ಮದೇವನಿಂದ ನೇರವಾಗಿ ವೈಕುಂಠವನ್ನು ಸೇರಿ ನಿನ್ನಪ್ಪನಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದೆ. ಪರಿಹಾರ ಸಿಕ್ಕಿರಬೇಕಲ್ಲ. ತಾರಕನೆನ್ನುವ ದುಷ್ಟ ಕಷ್ಟವನ್ನು ಕೊಡ್ತಾ ಇದ್ದಾನೆ, ಪರಿಹರಿಸು ಸ್ವಾಮಿ ಅಂತ ಹೇಳಿದಾಗ ನನ್ನ ಕೈಯಲ್ಲಿ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ವೈರಾಗ್ಯದಿಂದಿರುವ ಆ ಹರನ ತಪಸ್ಸನ್ನು ಕೆಡಿಸುವ ಸಾಮರ್ಥ್ಯ ಇದ್ರೆ ನನ್ನ ಮಗನಾಗಿರುವ ಮನ್ಮಥನಿಗೆ ಹೋಗು, ಅವನಲ್ಲಿ ಹೇಳಿದ್ರೆ ನಿಮ್ಮ ಕಷ್ಟ ಪರಿಹಾರ ಆಗುತ್ತದೆ ಅಂತ ಹೇಳಿದ. ಈಗ ನಾನೇನು ಮಾಡಬೇಕು? ಅಲ್ಲಿಂದ ನೇರವಾಗಿ ಬಂದೆ. ಓ ಮನ್ಮಥ,